ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವ ಕನ್ನಡಪರ ಸಂಘಟನೆಗಳು ಒಕ್ಕೂಟ. ಬಂದ್ಗೆ ಬೆಂಬಲ ಸೂಚಿಸಿರುವ ಕರವೇ ಶಿವರಾಮೇಗೌಡ ಬಣ. ಆನೇಕಲ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು, ವರ್ತಕರ ಸಂಘ ನಾಳೆ ಆನೇಕಲ್ನಲ್ಲಿ ಯಾವುದೇ ಅಂಗಡಿ ಇಲ್ಲ ಎಂದು ಮಾಲೀಕರು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನು ಕ್ಯಾಬ್ ಚಾಲಕರು, ಗೂಡ್ಸ್ ವಾಹನ ಚಾಲಕರು ಸಹ ಹೋರಾಟಕ್ಕೆ ಸಾಥನ್ನ ನೀಡ್ತಾ ಇದ್ದಾರೆ. ಕರವೇ ನಾರಾಯಣಗೌಡ ಬಳಗ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ನೇತೃತ್ವದಲ್ಲಿ ನಾಳೆ ಆನೇಕಲ್ ಬಂದ್ ಮಾಡಲಾಗ್ತಾ ಇದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಆನೇಕಲ್ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಇನ್ನು ಅತ್ತಿಬೆಲೆ ಗಡಿಯಲ್ಲೂ ಕೂಡ ಅರೆಬಿತ್ತಲೆ ಪ್ರತಿಭಟನೆ ಮಾಡಲಿರುವಂತಹ ಕರವೇ ಕಾರ್ಯಕರ್ತರು, ಎಲ್ಲಾ ನಾಗರಿಕರು, ಸಂಘ ಸಂಸ್ಥೆಯವರು ಸಹಕರಿಸಬೇಕೆಂದು ಮನವಿ ಮಾಡ್ತಾ ಇರುವಂತಹ ಕರವೇ ಪ್ರತಿಭಟನೆಕಾರರು. ನಾಳೆ ಏನು ಕರ್ನಾಟಕ ಬಂದ್ಗೆ ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜು ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಸಾರಥ್ಯದಲ್ಲಿ ಏನು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಸಂಪೂರ್ಣ ಬಂದ್ ಆಗ್ಬೇಕು. ಯಾಕೆ ಅಂತಂದ್ರೆ ಮಲತಾಯಿ ಧೋರಣೆ ಮಾಡ್ತಿರುವ ಹಿಂದಿ ಏರಿಕೆಯನ್ನ ಏನು ನಮ್ಮ ಕೇಂದ್ರ ಸರ್ಕಾರ ದಬ್ಬಾಳಿಕೆಯಿಂದ ಕನ್ನಡಿಗರ ಮೇಲೆ ಏರ್ತಾ ಇರೋದು ಮತ್ತು ಮಹಾನದಿ ನಮ್ಮ ಕಾವೇರಿ ನದಿ, ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಮತ್ತೆ MES ಮತ್ತು ಶಿವಸೇನೆ ಈ ಗೂಂಡೆಗಳನ್ನ ಕರ್ನಾಟಕದಿಂದ ಗಡೀಪಾರು ಮಾಡ್ಬೇಕು. ಈ ಶಿವಸೇನೆ ಮತ್ತು MES ನಿಷೇಧ ಮಾಡ್ಬೇಕು. ಇದು ಸಲುವಾಗಿ ಕರ್ನಾಟಕ ಬಂದ್ ಯಶಸ್ವಿಯಾಗಿ ಆಗತ್ತೆ. ಬಂದ್ ಆಗ್ಲೇಬೇಕು. ಆನೇಕಲ್ನಲ್ಲಿ ನಾಳೆ ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು, ವ್ಯಾಪಾರಸ್ಥರು, ಟ್ಯಾಕ್ಸಿ, ಆಟೋ ಮತ್ತು ಎಲ್ಲ ನಾಗರಿಕರು ಸ್ವಯಂ ಪ್ರೇರಿತವಾಗಿ ನಮಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ನಾವೆಲ್ಲ ಹೋಗಿ ಮನವಿ ಮಾಡಿದ್ದೀವಿ. ನಾವು ಸಂಪೂರ್ಣ ಕನ್ನಡಿಗರ ಪರವಾಗಿದ್ದೀವಿ ಅಂತೇಳಿ ನಾವೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಬಂಧನ ಇಡೀ ರಾಜ್ಯಾದ್ಯಂತ ಯಶಸ್ವಿಗೊಳಿಸಬೇಕು ಮತ್ತು ಆನೇಕಲ್ ನಗರ ಬಂದ್ ಮಾಡೋ ಮುಖಾಂತರ ನಾವು ಅತ್ತಿಬೆಲೆ ಗಡಿಯನ್ನ ಬಂದ್ ಮಾಡೋ ಮುಖಾಂತರ ನಾವು ಈ ಆಕ್ರೋಶವನ್ನು ವ್ಯಕ್ತಪಡಿಸ್ತೇವೆ.